ಈ ಸಸ್ಯವನ್ನು ತುರಿಕೆ ಗಿಡ ಅಥವಾ ಸ್ಟಿಂಗಿಂಗ್ ನೆಟ್ಟಲ್ ಎಂದು ಕರೆಯುತ್ತಾರೆ. ಈ ಸಸ್ಯವು ಉರ್ಟಿಕೇಸಿ ಕುಟುಂಬಕ್ಕೆ ಸೇರಿದೆ. ಇದನ್ನು ಸ್ಟಿಂಗಿಂಗ್ ನೆಟ್ಟಲ್ ಎಂದು ಕೂಡ ಕರೆಯಲಾಗುತ್ತದೆ. ಇದರ ಕಾಂಡಗಳು ಮತ್ತು ಎಲೆಗಳ ಮೇಲೆ ಸೂಕ್ಷ್ಮವಾದ ಮುಳ್ಳುಗಳಿದ್ದು ಚರ್ಮಕ್ಕೆ ತಾಕಿದಾಗ ತುರಿಕೆ, ಉರಿ ಅಥವಾ ಚುಚ್ಚುವ ಅನುಭವವನ್ನು ಉಂಟುಮಾಡುತ್ತವೆ. ಆದರೆ ಇದರಲ್ಲಿ ನಾವು ಊಹಿಸಲಾಗದಷ್ಟು ಪೋಷಕಾಂಶಗಳಿವೆ. ಇದರಲ್ಲಿರುವಂತಹ ಪೋಷಕಾಂಶಗಳು: 1. ಕ್ಯಾಲ್ಶಿಯಂ. ಇದು ಹೆಚ್ಚಿನ ಪ್ರಮಾಣದಲ್ಲಿದೆ. ಕ್ಯಾಲ್ಶಿಯಂ ಮೂಳೆಗಳ ಬಲವರ್ಧನೆಗೆ ಬೇಕಾಗುವ ಈ ಕ್ಯಾಲ್ಶಿಯಂ ಅಂಶವು ಹೆಚ್ಚಿನ ಪ್ರಮಾಣದಲ್ಲಿದೆ. ಇತರ ಪೋಷಕಾಂಶಗಳಾದ ಕಬ್ಬಿಣಾಂಶ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ ಮತ್ತು ಸಿ ಹಾಗೂ ಸಸ್ಯಜನ್ಯ ಪ್ರೋಟೀನ್ ಮತ್ತು ಅಮೈನೋ ಆಮ್ಲಗಳು ಕೂಡ ಸಮೃದ್ಧವಾಗಿವೆ. ಇವುಗಳ ಉಪಯೋಗಗಳನ್ನು ನೋಡೋಣ. ನೋವು ಮತ್ತು ಉರಿಯೂತ ನಿವಾರಣೆ. ಸಾಂಪ್ರದಾಯಿಕವಾಗಿ ಇದರ ಎಲೆಗಳ ರಸ ಅಥವಾ ಪೇಸ್ಟನ್ನು ಕೀಲು ನೋವು ಮತ್ತು ಸಂಧಿವಾತದ ನೋವುಗಳಿಗೆ ಮೇಲ್ಮೈಯಲ್ಲಿ ಲೇಪನವಾಗಿ ಬಳಸಲಾಗುತ್ತದೆ. ಮೂತ್ರಕೋಶದ ಆರೋಗ್ಯ. ಇದರ ಬೇರು ಮತ್ತು ಎಲೆಗಳ ಕಷಾಯವು ಮೂತ್ರದ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ಮೂತ್ರನಾಳದ ಆರೋಗ್ಯಕ್ಕೆ ಸಹಕಾರಿ. ಆಂಟಿಆಕ್ಸಿಡೆಂಟ್ ಗುಣಗಳು. ದೇಹದಲ್ಲಿನ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈಗ ಇದನ್ನು ನಾವು ಆಹಾರವಾಗಿ ಕೂಡ ಸೇವಿಸಬಹುದು. ಹಸಿ ಎಲೆಗಳ ಮೇಲಿರುವ ತುರಿಕೆ ಅಂಶದಿಂದಾಗಿ ಇದನ್ನು ನೇರವಾಗಿ ಮುಟ್ಟಬಾರದು. ಇದನ್ನು ಚೆನ್ನಾಗಿ ಬೇಯಿಸಿ ಅಥವಾ ಕುದಿಸಿ ಸಾಂಪ್ರದಾಯಿಕವಾಗಿ ತಂಬುಳಿ ಅಥವಾ ಚಟ್ನಿಯ ರೂಪದಲ್ಲಿ ರುಚಿಕರವಾಗಿ ತಯಾರಿಸಿ ಸೇವಿಸಬಹುದು. ಈ ಬಿಸಿಯ ಸಂಪರ್ಕಕ್ಕೆ ಬಂದಾಗ ಇದರ ಉರಿಯುವ ಗುಣ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ನೋಡಿದಿರಾ ಎಂತಹ ಅದ್ಭುತ ಪ್ರಯೋಜನಗಳಿವೆ ಈ ಸಸ್ಯದಲ್ಲಿ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ರಶ್ಮಿ ನೇಚರ್ ಹೀಲಿಂಗ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು.